ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಾನು ಅವಲಕ್ಕಿ ತೊಗೊಂಡಿದ್ದೀನಿ. ಒಂದು 150 ಗ್ರಾಮ್ ಇದೆ. ಒಂದು ಇಬ್ಬರಿಗಾಗುವಷ್ಟು ಮಾಡೋಣ ಅಂತ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆದರೂ ಒಂದೊಂದು ಭತ್ತ ಇರುತ್ತೆ, ನೋಡ್ಕೊಂಡು ಮಾಡ್ಕೋಬೇಕು. ಹಸಿ ಅವರೆಕಾಯಿನ ಬೇಯಕ್ಕೆ ಹಾಕಿದ್ದೀನಿ, ಅದು ಬೇಯ್ತಾ ಇದೆ. ಇದನ್ನು ನೆನೆಸಿಡೋಣ. ಏನೇ ಮಾಡಿದ್ರು ಗಲೀಜು ಸ್ವಲ್ಪ ಬರುತ್ತೆ, ಅದು ಡಸ್ಟ್ ಇರುತ್ತಲ್ವ, ಅದೆಲ್ಲ ನೀಟಾಗಿ ತೊಳ್ಕೊಬೇಕಿಲ್ಲ. ಒಂದೆರಡು ಮಸಾಲ ತೊಳಿಬೇಕು. ಗಟ್ಟಿ ಅವಲಕ್ಕಿದು. ಅವಲಕ್ಕಿನೂ ಡಿಫ್ರೆಂಟಾಗಿರುತ್ತೆ. ಒಳ್ಳೆ ಅವಲಕ್ಕಿನೂ ಇದೆ, ಕಮ್ಮಿ ಅವಲಕ್ಕಿನೂ ಇದೆ. ಚೆನ್ನಾಗಿರೋ ಅವಲಕ್ಕಿನೇ ತೊಗೊಳ್ಳಿ. ನಾನು ಚೆನ್ನಾಗಿರೋ ಅವಲಕ್ಕಿನೇ ತಗೊಂಡಿದ್ದೀನಿ. ಫುಲ್ ನೀರು ಬಸ್ಬಿಡ್ಬೇಕು, ಒಂಚೂರು ಇರಬಾರ್ದು ನೀರು. ಈಗ ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ ಇದನ್ನ. ಅದು ಉಣಿಲಿ ಚೆನ್ನಾಗಿ. 10 ನಿಮಿಷ ಬಿಟ್ಟರೆ ಚೆನ್ನಾಗಿ ಉಣಿಯುತ್ತೆ. ಒಗ್ಗರಣೆ ತಯಾರಿ ಮಾಡ್ಕೊಳ್ಳೋಣ. ಚೆನ್ನಾಗಿ ನೆಂದಿದೆ ನೋಡಿ, ಹಿಂಗೆ ನೆನಿಬೇಕು. ನೆಂದಿದೆ, ಕಾಳು ಬೆಂದಿದೆ. ತೆಗೆದ್ಬಿಡೋಣ. ಒಂದು ನೋಡ್ತೀನಿ. ಬೆಂದಾಯಿತು. ಬಾಣಲಿ ಇಟ್ಕೊಂಡೆ. ಬಾಣಲಿ ಕಾಯ್ಲಿ. ಎಣ್ಣೆ ಹಾಕೊಳ್ಳುವ. 1-2 ಸ್ಪೂನಷ್ಟು ಎಣ್ಣೆ. ಎಣ್ಣೆ ಕಾಯಲಿ. ಎಣ್ಣೆ ಕಾದಿದೆ. 1 ಸ್ಪೂನ್ ಸಾಸಿವೆ ಹಾಕೊಳ್ಳೋಣ. ಸಾಸಿವೆ ಸಿಡಿಲಿ. ಸ್ವಲ್ಪ ಜೀರಿಗೆ, 1 ಸ್ಪೂನ್ ಕಡಲೆಬೇಳೆ. ಇದೆಲ್ಲ ಬೇಗ ಮಾಡ್ಕೊಬೋದು. ಮನೇಲಿ ಅವರೆಕಾಯಿ ಇದೆ, ಹಸಿ ಅವರೆಕಾಯಿ ಇದೆ ಅಲ್ವಾ, ಹಸಿ ಅವರೆಕಾಯಿ ಚೆನ್ನಾಗಿರುತ್ತೆ ಅವಲಕ್ಕಿ. ಹಸಿ ಅವರೆಕಾಯಿ ಅವಲಕ್ಕಿ. ನಾನು 2 ಹಸಿಮೆಣಸಿನಕಾಯಿ, ಕರಿಬೇವು, ಈಗ ಅವರೆಕಾಯಿ. ಒಂದು ಚಿಟಕಿ ಅರಿಶಿನ ಪುಡಿ. ಕೆಲವರು ಏನೇನು ಹಾಕ್ತಾರೆ, ಈರುಳ್ಳಿ ಎಲ್ಲ ಹಾಕ್ತಾರೆ. ಈರುಳ್ಳಿ ಎಲ್ಲ ಹಾಕಬಾರ್ದು, ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ, ಕಡಲೆ ಬೀಜ ಅವೆಲ್ಲ ಹಾಕಲ್ಲ ನಾನು, ಬರೀ ಹೀಗೇ ಮಾಡೋದು. ಈಗ ನಾವು ಅವಲಕ್ಕಿ ಹಾಕೊಂಬಿಡೋಣ. ಚೆನ್ನಾಗಿ ನೆಂದಿದೆ.
ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಯಾಕೆ ಅಂದರೆ ಇದಕ್ಕಿನ್ನೂ ಏನಾಗ್ತೀನಿ ನೋಡಿ. ಸ್ವಲ್ಪ ಉಪ್ಪು, ಸ್ವಲ್ಪ ಜಾಸ್ತಿ ಬೇಡ, ಒಂದು ಅರ್ಧ ಸ್ಪೂನ್ ಅಷ್ಟು. ಯಾಕೆಂದರೆ ಅವರೆಕಾಳಿಗೆ ಹಾಕಿರ್ತೀವಲ್ವ. ಇದಕ್ಕೀಗ ತೆಂಗಿನ ತುರಿ ಹಾಕೋಣ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ. ನಿಜಪ್ಪ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಬೇಕಾದ್ರೆ ಮಾಡಿ ಟೇಸ್ಟ್ ಮಾಡಿ ಮನೆಯಲ್ಲಿ. ಇಬ್ಬರು ತಿನ್ಬೋದು. ಇದನ್ನ 150 ಗ್ರಾಮ್ ತಂದಿದ್ದೀನಿ. ಇಬ್ಬರು ಹೋಗೋಕ್ಕೆ ಆರಾಮಾಗಿ ತಿನ್ಬೋದು. ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅದ್ರ ಜೊತೆಗೆ 1 ಸ್ಪೂನ್ ಸಕ್ಕರೆ ಹಾಕೋದ್ರಲ್ಲಿ ಉಪ್ಪು ಮತ್ತು ಸ್ವೀಟು ಎರಡೂ ಚೆನ್ನಾಗಿರುತ್ತೆ. ಸಕ್ಕರೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನಿದೊಬ್ಬರು ಅಯ್ಯಂಗಾರರ ಮನೇಲಿ ನೋಡ್ಕೊಂಡು ಬಂದಿದ್ದೀನಿ. ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದಾಗ ಅಯ್ಯಂಗಾರರ ಮನೆಗೆ ಹೋಗಿ ಈ ಅವಲಕ್ಕಿ ತಿಂದಿದೆ. ಆವಾಗ ಅವರು ಈ ಥರ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಉಪ್ಪಿಟ್ಟು. ಇದಾಯಿತು, ಮುಚ್ಚಿಟ್ಬಿಡೋಣ ಅಷ್ಟೇ. ಅವಲಕ್ಕಿ ತಿನ್ನುವ. ಅವರೆಕಾಳು ಅವಲಕ್ಕಿ ತುಂಬಾ ಚೆನ್ನಾಗಿರುತ್ತೆ. ಕೊಬ್ಬರಿ ತುರಿ ಎಲ್ಲ ಹಾಕಿರ್ತೀವಲ್ಲ. ತುಂಬ ಚೆನ್ನಾಗಿದೆ ಅವಲಕ್ಕಿ, ಚೆನ್ನಾಗಿ ಬಂದಿದೆ. ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಜೊತೆಗೆ ಟೀ ಇಟ್ಕೊಂಡಿದ್ದೀನಿ. ಟೀ ಇರಲೇಬೇಕು. ಅವಲಕ್ಕಿ ತಿಂತಾಯಿದ್ದೀನಿ, ಚೆನ್ನಾಗೈತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈ ಥರ ಮಾಡಿ ನೋಡಿ, ಒಂದು ಸಲ ಮಾಡಿಬಿಟ್ಟು ಕಮೆಂಟ್ ಮಾಡಿ. ಈ ಥರ ಮಾಡಿ ಒಂದು ಸಲ ಈ ಥರ ಟ್ರೈ ಮಾಡಿ ಆಯಿತಾ. ಯಾರೂ ಬೇಜಾರು ಮಾಡ್ಕೊಬೇಡಿ, ಚೆನ್ನಾಗಿರುತ್ತೆ. ಅವರೆಕಾಳು ಹಾಕಿ ಮಾಡಿದಿರೋದ್ರಿಂದ ಇದು ಚಿತ್ರಾನ್ನಕ್ಕಿಂತ ಸೂಪರಾಗೈತೆ. ಸಕ್ಕರೆ ಹಾಕಿರ್ತೀನಲ್ವ, ಸಕ್ಕರೆನೂ ಸ್ವಲ್ಪ ಹಾಕಿದ್ದೀನಲ್ವ, ಕೊಬ್ಬರಿ ತುರಿ, ತೆಂಗಿನಕಾಯಿ ತುರಿ ಎಲ್ಲ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿದೆ. ಈ ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.